ಜಾತಿ ಇದ್ರ ಬಗ್ಗೆ ಎಲ್ಲ ಮಾತಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಬಟ್ ಅದು ಆ ತರ ಮಾಡಬಾರ್ದು ಅಂತ ಜನಕ್ಕೆ ತೋರಿಸ್ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ, ಇಷ್ಟ ಆಯ್ತು. ಚೆನ್ನಾಗಿದೆ, ಸೂಪರ್ ಮೂವಿ ಚೆನ್ನಾಗಿದೆ. ಮದರ್ ಸೆಂಟಿಮೆಂಟ್ ಇದೆ. ಎಲ್ಲರೂ ಆಕ್ಟಿಂಗ್ ಸೂಪರ್ ಆಗಿ ಮಾಡಿದ್ದಾರೆ. ಎಲ್ಲರೂ ಬಂದು ನೋಡ್ಬೇಕಂತ ವಿನಂತಿ. ಸೂಪರ್ ಮೂವಿ. ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು, ಇಷ್ಟ ಆಯಿತು. ಚೆನ್ನಾಗಿದೆ. ಹೋಗ್ಬಿಟ್ರು ಕಾಣಿಸಿಲ್ಲ ಸ್ವಲ್ಪ ಸ್ಕ್ರೀನ್ಗಳೆಲ್ಲ, ಅದನ್ನ ಮಾತ್ರ ಸ್ವಲ್ಪ ಕಡಿಮೆ ಇದೆ. ಹೀರೋಯಿನ್ ಆಕ್ಟಿಂಗ್ ಸೂಪರ್ ಆಗಿದೆ, ಖರಾಬಾಗಿದೆ ತುಂಬಿದಾಗ. ಬಟ್ ಒಂದೇನೋ ಒಂದು ಗಾಡಿ ನೋಡ್ತಾರೆ ಗೊತ್ತಾ, ಅದನ್ನ ತುಂಬಾ ಕೆಣಕಿದ್ರಿಂದ ಒಂದು ನೋವಾಯ್ತು ನಮ್ಗೆ. ಆಕ್ಚುಲಿ ಉತ್ತರ ಕನ್ನಡದ ಇದರಿಂದ ಮತ್ತೆ ನಮ್ಮ ಪ್ರಾಪರ್ ಎಲ್ಲ ಸಿಂಗಿ ಆ ಕಡೆ ಇರೋದ್ರಿಂದ ಅದು ಸ್ವಲ್ಪ ಎಲ್ಲೋ ಹೆಚ್ಚು ಕಮ್ಮಿ ಅನಿಸ್ತು. ಮತ್ತೆ ಭಾಷೆ ಮೇಲೆ ಹಿಡಿತ ತುಂಬಾ ಗಲೀಜ್ ಅನಿಸ್ತು ನನಗೆ. ಯಾಕಂದ್ರೆ ಉತ್ತರ ಕರ್ನಾಟಕ ಭಾಷೆ ತೀರಾ ಅಷ್ಟು ವಲ್ಗರಾಗಿ ಇಲ್ಲ. ಬಟ್ ಸಿನಿಮಾ ಕಂಟೆಂಟ್ ಅಂದಾಗ ಅದನ್ನೆಲ್ಲ ನಾವು ಇಷ್ಟಪಡ್ತೀವಿ, ಬಟ್ ನೋಡ್ತೀವಿ. ಬಟ್ ಅದನ್ನ ಬೇರೆ ರೀತಿ ತಗೊಂಡು ಹೋದಿದೆಯಲ್ಲ, ಅದು ಸ್ವಲ್ಪ ಏನೋ ಬೇಡ ಅನ್ನೋಂಗಿತ್ತು. ಬಿಟ್ಟರೆ ಸಿನಿಮಾ ಚೆನ್ನಾಗಿದೆ, ಕತೆ ಚೆನ್ನಾಗಿದೆ, ಆ ಡೀಟೇಲಿಂಗ್ ವರ್ಕ್ ಚೆನ್ನಾಗಿದೆ, ಕ್ಯಾರೆಕ್ಟರೇಷನ್ ಚೆನ್ನಾಗಿದೆ. ರವಿ ಶ್ರೀವಾಸ್ತವ ಸರ್ ಸಿನಿಮಾಗಳದೆಲ್ಲನೂ ಈ ಥರ ಕಥೆಗಳಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ. ಬಟ್ ಅದೇ ನಾನು ಒಬ್ಬ ಉತ್ತರ ಕರ್ನಾಟಕ ಇರೋದ್ರಿಂದ ಅದು ಸ್ವಲ್ಪ ನನಗೆ ಸ್ವಲ್ಪ ಏರುಪೇರು ಅನ್ನಿಸ್ತು. ಬಿಟ್ಟರೆ ಸಿನಿಮಾ ಮಾತ್ರ ಚೆನ್ನಾಗಿದೆ. ಎಲ್ಲರೂ ದಯವಿಟ್ಟು ಬಂದು ಥಿಯೇಟರ್ ಸಿನಿಮಾ ನೋಡಿ. ಅಲ್ಲ, ಮೆಸೇಜ್ ಅಂತೇನಿಲ್ಲ. ಒಂದು ಫ್ಯಾಮಿಲಿಲಿ ಆಗಂತ ಒಂದು ಇಶ್ಯೂನ ಸಮಾಜಕ್ಕೆ ಎಷ್ಟು ಎಫೆಕ್ಟ್ ಆಗುತ್ತೆ ಅನ್ನೋದು ಒಂದೇನೋ ಕಂಡ್ಕೋಬಹುದು. ನೋಡೋಣ ಟೂಲ್ ಹೆಂಗ್ ಬರುತ್ತೆ ಅನ್ನೋದು ನೋಡೋಣ. ಅಲ್ಲ, ನೋಡಿದ್ಮೇಲೆ ಎಕ್ಸ್ಪೆಕ್ಟೇಷನ್ ಅಂತಿಲ್ಲ. ಆದ್ರೆ ಎಸ್ ಪಿ ದಲ್ಲಿ ಯಾರು PSI ಬರ್ತಾನಲ್ಲ, ಅವ್ನೇನಾಗುತ್ತೆ, ಅವ್ನೇನು ಹೋರಾಡ್ತಾನೆ ಅನ್ನೋದು ಒಂದು ಎಕ್ಸ್ಪೆಕ್ಟೇಷನ್ ಇದೆ. ನೋಡೋಣ. ಅದು ಆಲ್ ದ ಬೆಸ್ಟ್ ಸಿನಿಮಾ. ಒಂದು ಜನಕ್ಕೆ ಒಂದು ಕನ್ಫ್ಯೂಷನ್. ನಾವು ಫಸ್ಟ್ ಟ್ರೈಲರ್ ನೋಡಿದಾಗ ಏನಪ್ಪ ಇಷ್ಟೊಂದು ವೈಲೆನ್ಸ್ ಇದೆ ಅಂತ ನಮಗೆ ಒಂಥರ, ಇಷ್ಟೊಂದು ಸಿಕ್ಕಾಪಟ್ಟೆ ವೈಲೆನ್ಸ್ ಇದೆಯಲ್ಲ, ಜನ ಹಿಂಗೆ ಥಿಯೇಟರ್ ನೋಡೋದು. ಬಟ್ ಸಿನಿಮಾ ನೋಡಿದ್ಮೇಲೆ ಅರ್ಥ ಆಯಿತು. ವೈಲೆನ್ಸ್ ಕೊಟ್ಟಿರೋದಕ್ಕೆ ಒಂದು ಬ್ಯಾಕ್ಗ್ರೌಂಡ್ ಕ್ಲಾರಿಟಿ ಇದೆ, ಏನಕ್ಕೆ ಅಂತ. ಒಂದು ಹೆಣ್ಮಗುನ ಮುಟ್ಟಿದ್ರೆ ಫ್ಯಾಮಿಲಿ ಅವ್ರು ಯಾರು ಸುಮ್ಮನೆ ಇರ್ತಾರ? ಇಲ್ಲ ತಂದೆ ತಾಯಿನ ಕಣ್ಮುಂದೆ ಸಾರಿಸಿದ್ರೆ ಯಾವ ರೇಂಜಿಗೆ ವೈಲೆನ್ಸ್ ತೋರಿಸಿದ್ದಾರೆ ಅಂದರೆ ಅದನ್ನು ರಿಯಲಿಸ್ಟಿಕ್ ಆಗಿ ನಮ್ಮ ರವಿ ಶ್ರೀವಾಸ್ತವ ಸರ್ ಅವ್ರು ಆ್ಯಕ್ಚುಲಿ ಕನ್ನಡ ಇಂಡಸ್ಟ್ರಿಲಿ ತುಂಬ ಒಳ್ಳೆಯ ಡೈರೆಕ್ಟ್ರು. ಬಟ್ ಇದನ್ನು ಕನ್ನಡ ಇಂಡಸ್ಟ್ರಿಯಲ್ಲಿ ಕೆಲವೊಂದು ಸಲ ಅವ್ರ ಬಗ್ಗೆ ಸ್ವಲ್ಪ ನೆಗೆಟಿವ್ ಟಾಕ್ಸ್ ಇದೆ. ಅವ್ರು ಮಾತಾಡೋದ್ರಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ಏನಂತಂದ್ರೆ ಅವ್ರು ತುಂಬ ನಾಲೆಜ್ ಇರತಕ್ಕಂತಹ ಒಬ್ಬ ಡೈರೆಕ್ಟರ್. ಇದನ್ನು ನಾವೊಂದು ಮೆಚೂರ್ಡ್ ಆಗಿ ಥಿಂಕ್ ಮಾಡಬೇಕು. ಅಂದರೆ ಒನ್ ಆಫ್ ದ ಫೈನೆಸ್ಟ್ ಡೈರೆಕ್ಟರ್. ಅವ್ರನ್ನ ಕರೆಕ್ಟಾಗಿ ನಾವೆಲ್ಲ ಉಪಯೋಗಿಸ್ಕೊಂಡ್ರೆ, ನಮ್ಮ ಕನ್ನಡ ಇಂಡಸ್ಟ್ರಿ ಉಪಯೋಗಿಸ್ಕೊಂಡ್ರೆ ನಿಜವಾಗ್ಲೂ ತುಂಬ ಒಳ್ಳೆ ಕತೆ. ಆಮೇಲೆ ಡೈಲಾಗ್ಸ್, ಸಿನಿಮಾದಲ್ಲಿ ಡೈಲಾಗ್ಸ್ ಹೆಂಗಿದೆ ಗೊತ್ತಾ? ನೀವು ನೋಡ್ರಿ ಸಿನಿಮಾ. ಯಾಕಂದರೆ ನಾವು ಯಾವತ್ತೂ ಈ ಫಾಲ್ಸ್ ಸ್ಟೇಟ್ಮೆಂಟ್ ಕೊಡಲ್ಲ. ಆಮೇಲೆ ರಿವ್ಯೂ ಸುಮ್ಮನೆ ಕೊಡಲ್ಲ. ತಪ್ಪಿ ರಿವ್ಯೂ ಸಿನಿಮಾ ಕೊಡೋದು ಸಿನಿಮಾ ಚೆನ್ನಾಗಿದ್ರೆ ಮಾತ್ರ ಕೊಡ್ತೀವಿ. ಫಸ್ಟ್ ಹಾಫ್ ಸಿಕ್ಕಾಪಟ್ಟೆ ವೈಲೆನ್ಸ್ ತೋರಿಸ್ತಾರೆ. ಸೆಕೆಂಡ್ ಹಾಫಿಂದ ಒಂದು ನೀಟಾಗಿ ಟೇಕಪ್ ಮಾಡ್ಕೊಂಡು ಚೆನ್ನಾಗಿ ತೊಗೊಂಡೋಗಿದ್ದಾರೆ. ಆಮೇಲೆ ಪ್ರತಿಯೊಂದು ಕ್ಯಾರೆಕ್ಟರ್, ಆಮೇಲೆ ಆ ಲೇಡಿ ಕ್ಯಾರೆಕ್ಟರ್ ನೋಡಿರ್ತೀರಾ ಯಾವ ಮಟ್ಟಕ್ಕೆ ಅವರು ವೈಲೆನ್ಸ್ ಆಗಿರ್ತಾರೆ ಅಂತ. ಆಮೇಲೆ ಪ್ರಶಾಂತ್, ನಮ್ಮ ಹೊರಟ ಪ್ರಶಾಂತ್ ಸರ್ ನಮಗೂ ತುಂಬ ಆತ್ಮೀಯರೇ. ಸೊ ಅವ್ರ ಕ್ಯಾರೆಕ್ಟರು, ಆಮೇಲೆ ಜೊತೆಗೆ ಅಣ್ಣ ತಮ್ಮಂದ್ರು ಕ್ಯಾರೆಕ್ಟರು, ಅವ್ರ ಕೆಲಸ ಮಾಡ್ತಕ್ಕಂಥ ಕ್ಯಾರೆಕ್ಟರ್, ಎಲ್ಲ ಕ್ಯಾರೆಕ್ಟರ್ನ ತುಂಬ ಅಚ್ಚುಕಟ್ಟಾಗಿ ಡಿವೈಡ್ ಮಾಡ್ಕೊಂಡು ಹೋಗಿದ್ದಾರೆ. ಸೊ ಹಂಗಾಗಿ ಒಂದು ಉತ್ತರ ಕರ್ನಾಟಕದಲ್ಲಿ ಯಾವ ಥರ ಒಂದು ವೈಲೆನ್ಸ್ ಈ ಮಟ್ಟಕ್ಕೆ ನಡೆದಿದೆ ಅನ್ನೋದನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಆಮೇಲೆ ಡೆಡ್ಲಿ ಸೋಮ ಅದೇ ಒಂದು ಬೇರೆ ಪ್ಯಾಟರ್ನ್. ಆದರೆ ಆಮೇಲೆ ನೀವು ಗಂಡ ಹೆಂಡತಿ ಅಂತ ಸಿನಿಮಾ ನೋಡಿರ್ತೀರ, ಅದು ಒಂದು ಬೇರೆ ಥರ ಸಬ್ಜೆಕ್ಟ್. ಆದರೆ ಇದು ಒನ್ ಆಫ್ ದ ಡಿಫ್ರೆಂಟ್ ಕೈಂಡ್ ಆಫ್ ಸಬ್ಜೆಕ್ಟ್. ತುಂಬ ಜನ ಖಂಡಿತ ಥಿಯೇಟ್ರಲ್ಲಿ ಬಂದು ಸಿನಿಮಾ ನೋಡಿದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿ ದೊಡ್ಡ ಮಟ್ಟಕ್ಕೆ ತೊಗೊಂಡೋಗ್ಬೋದು. ಉತ್ತಮ ಕತೆ ಕೊಟ್ಟಿದ್ದಾರೆ ನಮ್ಮ ರವಿ ಶ್ರೀವಾಸ್ತವ ಸರ್. ಆಮೇಲೆ ಫೈಟ್ಸ್, ಕಂಪೋಸಿಂಗ್, ಆಮೇಲೆ ತುಂಬ ರಿಯಲಿಸ್ಟಿಕ್ ಆಗಿ ಮಾಡಿದ್ದಾರೆ. ಸ್ವಲ್ಪ ವೈಲೆನ್ಸ್ ಇದೆ, ಒಪ್ಕೊಳ್ಳೋಣ. ಬಟ್ ಅದು ಸಿನಿಮಾ ಬೇಕಾಗಿದೆ, ಅದೊಂದು ಕಾರಣದಿಂದ ಕೊಟ್ಟಿದ್ದಾರೆ. ಹಾಗಾಗಿ ಈ ಸಿನಿಮಾನ ನೀವೆಲ್ಲ ಕಣ್ತುಂಬ್ಕೋಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇನ್ನೂ ಒಂದು ದಯವಿಟ್ಟು ಒಂದು ಮೆಸೇಜ್ ಹೇಳ್ತೀನಿ. ಸುಮಾರು ಜನ ನೋಡಿದ್ರೆ ಮೊನ್ನೆ ಒಂದು ಸಿನಿಮಾದಲ್ಲಿ ಪೆಟ್ರೋಲ್ ಕುಡಿಯೋದು, ಈ ಥರ ಮಾಡೋದು, ಆ ಥರ ಎಲ್ಲ ಮಾಡಿ ಒಂದು ಒಳ್ಳೆ ಸಿನಿಮಾನ ಕೆಡಿಸ್ಬಾರ್ದು. ಒರಿಜಿನಲ್ ರಿವ್ಯೂ ನೀವೆಲ್ಲ ನಿಮ್ಮ ಸಮಯನ ಕೊಟ್ಟು ಸಿನಿಮಾ ನೋಡ್ಬೋದು ಅಂತ ನಮ್ಮ ಒಂದು ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನಿಮಗೆ ಗೊತ್ತಿರೋ ಹಾಗೆ ಗೌರಿಶ್ರೀ, ಡೈರೆಕ್ಟರ್ ಕಮ್ ಪ್ರೊಡ್ಯೂಸರು. ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಅದು ಮಾತಲ್ಲಿ ಹೇಳಿದ್ರೆ ಸಾಕಾಗಲ್ಲ. ಅದು ನಿಜ. ಡೈರೆಕ್ಟರ್ ಅಂತೂ ಸಿಕ್ಕಾಬಟ್ಟೆ ಚೆನ್ನಾಗಿ ತಗೊಂಡೋಗಿದ್ದಾರೆ. ನಮ್ಮ ಪ್ರಶಾಂತ್ ಸರ್ ಅಂತೂ ಸೆಕೆಂಡ್ ಲೆವೆಲೆಲ್ಲ ತಗೊಂಡು ಹೋಗಿದ್ದಾರೆ. ಬಿಕಾಸ್ ಈ ಸಿಚುವೇಶನ್ ಒಂದು ದ್ವೇಷ ಅಂದರೆ ಹೇಗಿರುತ್ತೆ, ಈಗ ಉತ್ತರ ಪ್ರದೇಶದ ಕಡೆ ಎಲ್ಲ ಏನಾಗುತ್ತೆ ಅಂದರೆ ಈಗ ದ್ವೇಷ ಇಟ್ಕೊಂಡೆ ಎಲ್ಲರೂ ಒಂದು ಇದರಲ್ಲಿ ಹೋಗ್ತಿರ್ತಾರೆ.
ಸೊ ಅಂತ ಒಂದು ಕಂಟೆಂಟ್ ಅಂತ ತಗೊಂಡ್ಬಂದು ಆ ಬಿಸಿಲಲ್ಲಿ ನಿಜ ಅದು ಎಷ್ಟು ಡಿಗ್ರಿ ಇದೆ ಸರ್ ಅಲ್ಲಿ ಬಿಸಿಲು, ಆ ಥರದ್ರಲ್ಲಿ ಶೂಟಿಂಗ್ ಮಾಡಿ ಒಂದು ನಮ್ಮ ಮುಂದೆ ಪ್ರೆಸೆಂಟ್ ಮಾಡಿದ್ದಾರೆ ಅಂತಂದ್ರೆ ನಿಜಕ್ಕೂ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಈ ಸಿಚುವೇಶನ್ಗೆ ಈ ಸಿನಿಮಾ ಬೇಕಾಗಿತ್ತು ನಮ್ಗೆ. ಸರ್ ಮೆಸೇಜ್ ಏನಿದೆ ಅಂತಂದ್ರೆ ದ್ವೇಷ ಯಾರು ಕಟ್ಕೋಬಾರ್ದು. ಒಂದು ಹೆಣ್ಣಿಗೆ ಯಾವ ತರ ಗೌರವ ಕೊಡ್ಬೇಕೋ ಆ ತರ ಗೌರವ ಕೊಡ್ಬೇಕು. ಸೆಕೆಂಡ್ ಬಂದು ಏನಂತಂದ್ರೆ ಯಾರು ಶಾಶ್ವತ ಇಲ್ಲ ಸರ್, ಎಲ್ರು ಕೂಡ ಒಂದಲ್ಲ ಒಂದಿನ ಹೋಗ್ಬೇಕಾದ್ರೆ ಆ ಒಂದು ದಿಕ್ಕಲ್ಲಿ ದ್ವೇಷ ಯಾರು ಇಟ್ಕೋಬೇಡಿ. ಸೊ ಅನ್ನೋದಕ್ಕೆ ಒಂದು ಮೆಸೇಜ್ ತಗೊಂಡೋಗಿದ್ದಾರೆ. ಎಸ್ಪೆಷಲಿ ಹೆಣ್ಣು ಮಕ್ಕಳಿಗೆ ಒಂದು ಬೆಲೆ ಕೊಡೋ ತರ ಒಂದು ತಗೊಂಡು ಹೋಗಿದ್ದಾರೆ. ಜಾತಿ ಬಗ್ಗೆ ಅಂತಂದ್ರೆ ಅಲ್ಲಿ ಇರೋದೆಲ್ಲ ಅದೇನೆ ಅಲ್ವಾ. ಈಗ ಲಿಂಗಾಯತರು ಅಂತಂದ್ರೆ ಎಸ್ಪೆಷಲಿ ಲಿಂಗಾಯತರದೇ ಬರುತ್ತೆ ಅಂತ ಏನಿಲ್ಲ ಅಲ್ವಾ. ಸೊ ಹಾಗಾಗಿ ಒಂದು ಕಂಟೆಂಟ್ ಅಂತ ತಗೊಂಡೋಗಿದ್ದಾರೆ. ಅಲ್ಲಿ ಲಿಂಗಾಯತರದೆಲ್ಲ ತುಂಬಾ ಚೆನ್ನಾಗಿ ನಡೆಯೋದ್ರಿಂದ, ಆ ಉತ್ತರ ಪ್ರದೇಶಗಳಲ್ಲಿ ಲಿಂಗಾಯತ ಚೆನ್ನಾಗಿ ನಡೆಯೋದ್ರಿಂದ ಅದನ್ನ ಒಂದು ಕಂಟೆಂಟ್ ಅಂತ ತಗೊಂಡೋಗಿದ್ದಾರೆ ಅಷ್ಟೇನೆ. ಅದರ್ವೈಸ್ ಅದು ಬಿಟ್ರೆ ಓವರಾಲ್ ಸಿನಿಮಾ ಅಂತೂ ತುಂಬಾ ಚೆನ್ನಾಗಿದೆ. ಅದ್ರ ಬಗ್ಗೆ ಎರಡು ಮಾತಿಲ್ಲ. ನೀವೆಲ್ಲರೂ ನಾನು ಒಂದೇ ಮಾತು ಕೇಳ್ಕೊಳೋದು, ದಯವಿಟ್ಟು ಬಂದು ಥಿಯೇಟರ್ ಸಿನಿಮಾ ನೋಡಾದ್ಮೇಲೆ ಚೆನ್ನಾಗಿಲ್ಲ ಅಂತ ಡಿಸೈಡ್ ಮಾಡಿ. ನೀವಿದ್ರೇನೆ ನಾವು ಅಲ್ವಾ. ಹಾಗಾಗಿ ತುಂಬಾ ಚೆನ್ನಾಗಿದೆ. ಲೀಡು ಅಂತಂದ್ರೆ ಇವಾಗ ಇದನ್ನ ತಗೊಂಡೋದ್ರೆ ಇದನ್ನ ತಗೊಂಡೋಗಿದಾರಲ್ಲ, ಆಮೇಲೆ ಅದನ್ನ ಹೇಳ್ಬೋದು. ಯಾಕಂದ್ರೆ ಅದನ್ನ ಫಸ್ಟೇ ಹೇಳಕ್ ಆಗಲ್ಲ ಅಲ್ವಾ ನಾವೆಲ್ಲ. ಸೊ ಹಾಗಾಗಿ ತುಂಬಾ ಚೆನ್ನಾಗಿದೆ ಸಿನಿಮಾ. ಎಲ್ಲ ನೀವೆಲ್ಲ ನೋಡಿ ಆಶೀರ್ವದಿಸಿ ನಮ್ಮಂತವ್ರನ್ನ ಬೆಳೆಸಿ ಅಂತ ಕೇಳ್ಕೊಂತ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.